ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಗಣಿತ ಅಧ್ಯಾಯ ಯಾವುದಪ್ಪ ಅಂದ್ರೆ 3ನೇ ಅಧ್ಯಾಯ ಯಾವುದು? ಚತುರ್ಭುಜಗಳ ಪರಿಚಯ. ನಿಮ್ಗೆ ಆಲ್ರೆಡಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ವಿಡಿಯೋನ ಆಲ್ರೆಡಿ ಎಲ್ಲ ಪ್ರಶ್ನೆ ಉತ್ತರಗಳನ್ನ ಬಿಡಿಸಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡಿರಲ್ಲ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದ್ರೆ ವಿಡಿಯೋ ನೋಡ್ಬೋದು. ಯಾರೆಲ್ಲ ಚಾನಲ್ ಮೊದಲೇ ಬಂದಿರ್ತೀವ್ರು ಏನು ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರು ಮತ್ತು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಗೊತ್ತಾಯ್ತಾ? ನೋಡ್ರಿ, ಈಗ ಸ್ಟಾರ್ಟ್ ಮಾಡಂಬರ್ರಿ. ಪ್ರಶ್ನೆ ನೋಡ್ರಿ ಏನದಪ್ಪ ಅಂದ್ರೆ ಚತುರ್ಭುಜಗಳ ಪರಿಚಯ ಅಂತದ. ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಅಂತ ಕೊಟ್ರ. ಅಂದ್ರೆ ಇಲ್ಲಿ ಕೆಲವೊಂದು ಚಿತ್ರ ಕೊಟ್ರ ನಿಮಗ. ಆ ಚಿತ್ರದಾಗ ಅವು ಯಾವ ರೀತಿಯ ರೇಖೆಗಳವಂತ ಅವಕ್ಕೆ ವರ್ಗಾವಣೆ ಮಾಡ್ಬೇಕು. ಈಗ ಪ್ರಶ್ನೆ ಏನಪ್ಪಾ ಅಂದ್ರ ಸರಳ ವಕ್ರ ರೇಖೆ. ನೋಡ್ರಿ, ಸರಳ ವಕ್ರ ರೇಖೆ ಅಂದ್ರೆ ನೋಡ್ರಿ ವಕ್ರವಾಗವ ಮತ್ತು ಸರಳ ರೇಖೆ ಆಗವ. 1ನೇದು, 2ನೇದು, 5ನೇದು, 6ನೇದು, 7ನೇದು ಇವೇನಪ್ಪ ಅಂದ್ರ ಸರಳ ವಕ್ರ ರೇಖೆಗಳಾಗಿರ್ತಾವ. ಇನ್ನು 2ನೇ ಪ್ರಶ್ನೆ ಏನ್ ಕೇಳ್ಯಾನ? ಬಿ ನೋಡ್ರಿ, ಸರಳ ಆವೃತ್ತ ವಕ್ರ ರೇಖೆಗಳು. ಆವೃತ್ತ ಅಂದ್ರೇನು? ಫುಲ್ ಮುಚ್ಚಿರೋ, ಹಿಂಗ ಈ ರೀತಿ ಮುಚ್ಚಿರೋ, ಫುಲ್ ಮುಚ್ಚಿರೋಕೆ ಏನ್ ಕರಿತೀವಿ? ಆವೃತ್ತ ಅಂತ ಕರಿತೇವೆ. ಅಲ್ಲಿ ಯಾವ್ಯಾವಪ್ಪ ಅಂದ್ರ 1ನೇ ಚಿತ್ರ, 2ನೇ ಚಿತ್ರ, 5ನೇ ಚಿತ್ರ, 6ನೇ ಚಿತ್ರ ಮತ್ತ 7ನೇ ಚಿತ್ರ ಏನಪ್ಪಾ ಅಂದ್ರ ಸರಳ ಆವೃತ್ತ ವಕ್ರ ರೇಖೆಗಳ ಆಗಿರ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಬಹುಭುಜ. ಬಹುಭುಜ ಅಂದ್ರೇನು? ಎರಡು ಬಾಹುಗಿಂತ ಹೆಚ್ಚಿರುವಂತಹ ಕೆಲ ಏನ್ ಕರಿತೀವಿ? ಬಹುಭುಜ ಆಕೃತಿಗಳು ಅಂತ ಕರಿತೀವಿ ಅಥವಾ ಬಹುಭುಜ ರೇಖೆಗಳು ಅಂತ ಕರಿತೀವಿ. ಎಷ್ಟು ಚಿತ್ರ ಅವಲ್ಲಿ ಅಂದ್ರ 2 ಚಿತ್ರ ಅವು. 1ನೇ ಚಿತ್ರ ಮತ್ತ 2ನೇ ಚಿತ್ರ ಏನಪ್ಪಾ ಅಂದ್ರ ಬಹುಭುಜ ಆಕೃತಿಯನ್ನ ಹೊಂದಿರುವಂತ ಚಿತ್ರಗಳಾಗಿರ್ತಾವ. ಇನ್ನ ಇದು ಸಿ ಆಯ್ತು. ಇನ್ನ ಡಿ ನೋಡ್ರಿ, ಡಿ ಏನದಪ್ಪ ಅಂದ್ರ ಬಹಿರ್ವಕ್ರ ಬಹುಭುಜ. ಬಹಿರ್ವಕ್ರ ಅಂದ್ರ ಬಾಹುಗಳು ಹೇಗಿರ್ಬೇಕು? ಈ ರೀತಿ ಹೊರಗಿರ್ಬೇಕು, ಬಟ್ ಈ ರೀತಿ ಒಳಗಿರಬಾರ್ದು ಬಾಹುಗಳು. ಇವಕ್ಕೇನ ಆಗಲಿ ಒಳಗಿರುವಂತಹ ರೇಖೆಗಳು ಏನಪ್ಪಾ ಅಂದ್ರ ಅಂತರ್ಭುಜ ಐತವು. ಬಹುಭುಜ ಆಕೃತಿ ಆಗಲ್ಲ. ಇವು ಏನಾಯ್ತವ? ಇದೇನಪ್ಪ ಅಂದ್ರು ಬಹುಭುಜ ಆಕೃತಿ ಚಿತ್ರ ಅದ. ಇದು ಯಾವುದು? ಚಿತ್ರ 2. ಇನ್ನ ಅಂತರ್ವಕ್ರ ಬಹುಭುಜ. ಅಂತರ್ವಕ್ರ ಅಂದ್ರೆ ನಿಮ್ಗೆ ಏನ್ ಹೇಳಿನ, ಈಗ ಈ ರೀತಿ ಒಳ ಹೋಗುವಂತ ಚಿತ್ರಗಳಿಗೆ ಏನ್ ಕರಿತೀವಿ? ಅಂತರ್ವಕ್ರ ಬಹುಭುಜ ಅಂತ ಕರಿತೇವೆ. ಓಕೆನಾ? ಇದು ಏನಪ್ಪಾ ಅಂದ್ರ ಇವು ಚಿತ್ರಗಳಾಗಿತ್ತು. ಇನ್ನೆಸ್ಟ್ ನೋಡ್ರಿ 2ನೇ ಕ್ವಶನ್ ಅಂದ್ರ ನೋಡ್ರಿ, ನಿಯಮಿತ ಬಹುಭುಜ ಎಂದರೇನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. ಓಕೆ, ಮೊದಲು ನೋಡ್ರಿ, ಸಮಬಾಹುಗಳು ಮತ್ತು ಸಮಕೋನಗಳನ್ನ ಹೊಂದಿರುವ ಬಹುಭುಜಗಳಿಗೆ ನಿಯಮಿತ ಬಹುಭುಜ ಎನ್ನುವರು. ಅಂದ್ರ ಸಮಬಾಹು ಮತ್ತು ಸಮಕೋನವನ್ನು ಹೊಂದಿರ್ಬೇಕು. ಫಾರ್ ಎಕ್ಸಾಂಪಲ್, ಇದು ಬಾಹು ಎಷ್ಟಿರ್ತ ಅದು ಬಾಹುನ ಅಷ್ಟಿರ್ಬೇಕು. ಇದು ಕೋನ 90 ಇತ್ತಮ್ಮ, ಈ ಕೋನ ಎಷ್ಟಿರ್ಬೇಕು? 90 ಇರ್ಬೇಕು. ಇದು ಕೂಡ 90 ಇರ್ಬೇಕು, ಇದು ಕೂಡ 90 ಇರ್ಬೇಕು. ಇದಕ್ಕೆ ಏನ್ ಕರಿತೇವಿ? ನಿಯಮಿತ ಬಹುಭುಜ ಆಕೃತಿ ಅಂತ ಕರಿತೇವೆ. ಓಕೆನಾ? ಈ ಕೆಳಗೆ ಕೆಲವೊಂದು ಚಿತ್ರ ಹೆಸರು ಕೊಟ್ರ. ಏನು? ಇಲ್ಲಿ ನೋಡ್ರಿ, ಮೊದಲೇ ಏನದ? 3 ಬಾಹುಗಳನ್ನು ಹೊಂದಿರುವುದು ಯಾವುದು? ತ್ರಿಭುಜ. ಸಮಬಾಹು ತ್ರಿಭುಜ. ನೋಡ್ರಿ, ಬಾಹುಗಳು ಏನಿರ್ತಾವ? 3 ಸೇಮ್ ಆಗಿರ್ತಾವ. ಇವು ಬಾಹು ಏನೋ ಅದಕ್ಕೆ ಈ ರೀತಿ ರಚನೆ ಮಾಡಿದೆವು. ನೆಕ್ಸ್ಟ್ 4 ಬಾಹುಗಳು. 4 ಬಾಹು ಇದಕ್ಕೆ ಏನ್ ಕರಿತೀವಿ? ವರ್ಗ ಅಂತ ಕರಿತೀವಿ. ಈ ರೀತಿ ಇದಲ್ಲ, ಅದಾಯ್ತಾ? ಇದಕ್ಕೆ ವರ್ಗ ಅಂತ ಕರಿತೇವೆ. ಅಂದ್ರ 4 ಬಾಹುಗಳು ಏನಿರ್ಬೇಕು? ಸಮ ಇರ್ಬೇಕು. 4 ಕೋನಗಳು ಕೂಡ ಏನಿರ್ಬೇಕು? ಸಮ ಇರ್ಬೇಕು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಸಿ ನೋಡ್ರಿ, 6 ಭುಜಗಳು. ಅದಕ್ಕ ನಿಯಮಿತ ಷಟ್ಭುಜದ ಕೂಡ ಏನಪ್ಪಾ ಅಂದ್ರ ಕೋನ ಮತ್ತ ಬಾಹುಗಳಿಗಿರ್ತಾವ. 6 ಕಾರು ಸಮವಾಗಿರ್ತಾವ. ಇದಿಷ್ಟೇನಪ್ಪಾ ಅಂದ್ರ ಅಭ್ಯಾಸ 3.1 ಲೆಕ್ಕಗಳಾಗಿದ್ದು. ನಿಮಗ 3.2 ಲೆಕ್ಕ ಬೇಕಾಗಿತ್ತಪ್ಪ ಅಂದ್ರೆ ನೋಡೋಕು ಪಾರ್ಟ್ 2 ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಹೇಗಿರ್ಸತ್ತ ಕಮೆಂಟ್ ಮಾಡ್ಕೊ ತಿಳಿಸಿ. ವಿಡಿಯೋ ಕೊನೆ ನೋಡೋದಕ್ಕೆ ಧನ್ಯವಾದಗಳು.